ನಮಸ್ಕಾರ. ಇಷ್ಟೇನಾ ಸೌಂಡು? ಅಣ್ಣ ನಮಸ್ಕಾರ. ಅಣ್ಣ ನೀ ಮಾತಾಡ್ತೀಯಾ? ಇರಿ ತಡಿತೀರಿ. ನಾಯಿ ಒದರ್ದಂಗೆ ಒದರಿದೆ, ಒಬ್ರದ್ದು ಸೌಂಡ್ ಇಲ್ಲ. ಅವ ಇನ್ನೂ ಮಾತಾಡಿಲ್ಲ, ಹಾಲ ಜಿಗ್ದಾಡಕತ್ತಿಯಲ್ಲ ತಮ್ಮ ನೀನು. ತಮ್ಮ ಅದು ನೀ ತಿಳ್ಕೊಂಡಿರೋ ಥರ ಇಲ್ಲ ಅದು. ಇದು ಬ್ಯಾರಿನ ಐತಿ. ಹಾಯ್ ಹಲೋ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಸೂಪರಾ ಸರ್. ನೀವು ಈ ಸ್ಟೇಜ್ ಮೇಲೆ ಓಡಾಡ್ತಾ ಇದ್ರೆ ನಾವು ಏನು ಮಾಡೋದು ಸರ್? ಒಂದೇ ನೀವು ಓಡಾಡ್ತಾ ಇರಿ, ಇಲ್ಲ ನಾವು ಓಡಾಡ್ತಾ ಇರ್ತೀವಿ, ಎರಡರಲ್ಲಿ ಒಂದು ಮಾಡೋಣ ಸರ್. ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ, ದಯವಿಟ್ಟು. ಹಾ ಶ್ರೀಸಲ್ ಸರ್. ಸರ್ ನಾವು ತುಂಬ ಖುಷಿಯಿಂದ ಸ್ಟೇಜ್ ಮೇಲೆ ಬಂದ್ವಿ ಸರ್. ನೀವು ಸ್ಟೇಜ್ ಬೀಳತ್ತೆ ಅಂತ ಹೇಳಿಬಿಟ್ರಿ, ನಮಗೆ ಗಡ 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 ಅಂತ ಬರ್ತಿದ್ದಂಗೆ ಹೆದರ್ಸ್ಬಿಟ್ರಲ್ಲ ಸರ್. ಅವರಿಗೋಸ್ಕರ ಹೇಳಿದ್ದೆ ಸರ್ ನೀವು. ನಾನು ಯಾವಾಗ ಬೀಳತ್ತೋ ಅಂತ ಫುಲ್ ಗಟ್ಟಿ. ಇಲ್ಲ ನಿಮಗೇನು ಆಗಬಾರ್ದಂತ ಹೇಳಿ ಹಂಗ ಸರ್ ಮುನ್ಸೂಚನೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಸರ್. ಸರ್ ಐ ಲವ್ ಯು ಅಂದಕ್ಕೆ ಖುಷಿ ಆಗ್ಬಿಟ್ಟು ಇಡೀ ರಾತ್ರಿ ನಿದ್ದೆ ಮಾಡ್ದಂಗೆ ಕರ್ಕೊಂಡು ಹೋಗ್ಬಿಟ್ರ. ಕರ್ಕೊಂಡು ಇದು ಆಟಿಕೆ ಗೊಂಬೆ ಅಷ್ಟೇ ಸರ್. ಅಲ್ಲ ಕರ್ಕೊಂಡು ಹೋಗ್ರಿ, ಆಮೇಲೆ 5 ನಿಮಿಷ ಆದ್ಮೇಲೆ ನೀವೇ ವಾಪಸ್ ಬಿಟ್ಟೋಗಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಇರೋ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮಸ್ಕಾರ. ಗುರೂಜಿ ಅವರಿಗೆ, ಇಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ತುಂಬ ಹೃದಯದ ನಮಸ್ಕಾರ. ನಮಗೆ ಪ್ರತಿ ಸಲ ಉತ್ತರ ಕರ್ನಾಟಕ ಬರ್ಬೇಕಂದ್ರೆ ಭಾಳ ಖುಷಿ ಆಗತ್ ಬೇವ. ಕಂಗ್ರ್ಯಾಚುಲೇಷನ್ ಇವ, ಭಾಳ ಖುಷಿ ಆಗತಿ. ಅಲ್ಲೋಡ ಅಮ್ಮ ಸಿಟಿ ಹೊಡಕತ್ತಾಳೆ. ಇನ್ನೊಂದ್ಸಲಿ ಇದು ಉತ್ತರ ಕರ್ನಾಟಕ ಬೋರ್. ನಾವು ಅನ್ಕೋತೀವಿ 600 ಕಿಲೋಮೀಟ್ರ್ ಇಲ್ಲಿಂದ ಯಾರು ಹೋಗ್ತಾರ? ಬೆಳಿಗ್ಗೆ 4 ಗಂಟೆಗೆ ಬಿಟ್ಟೇವಿ, ಇಲ್ಲಿ 8 ಗಂಟೆಗೆ ತಲುಪೇವಿ. ಯಾರು ಹೋಗ್ತಾರ ಅಲ್ಲಿಗೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಜನ ಕೊಡೋ ಪ್ರೀತಿ ಇದೆಯಲ್ಲ, ಅದು ಬೆಂಗಳೂರಿಂದ ಇಲ್ಲಿವರೆಗೆ ನಮ್ಗೆ ಬರೋಂಗ್ ಮಾಡುತ್ತೆ ನಿಜವಾಗ್ಲು. ಯಾಕಂದ್ರೆ ಸ್ಟೇಜ್ಗೆ ಹತ್ತ ತನಕ ನಿದ್ದೆಗಣ್ಣಲ್ಲೇ ಹತ್ತಿದ್ದೀನಿ, ಹಿಂಗೆ ಹತ್ತಿದ್ದೀನಿ. ಸ್ಟೇಜ್ ಮೇಲೆ ಬರ್ತಿದಂಗೆ ನಿಮ್ಗಳ ಎನರ್ಜಿ ನೋಡಿ ನಿದ್ದೆ ಎಲ್ಲ ಹೊಂಟೋಗ್ಬಿಡ್ತು. ಸೊ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತುಂಬ ಗಟ್ಟಿ ಇರ್ಬೋದು, ಆದರೆ ಇಲ್ಲಿನ ಮನಸ್ಸು ತುಂಬಾನೇ ಸಾಫ್ಟು. ಸೊ ಎಲ್ಲ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಕಲಾವಿದರು ಯಾವಾಗಲೂ ಒಂದು ಹೆಜ್ಜೆ ನಾವು ಫಾರ್ವರ್ಡ್ ಇದ್ದೇ ಇರ್ತೀವಿ. ಇಷ್ಟು ವರ್ಷಗಳ ಕಾಲ ಕಲಾವಿದರು ಇನ್ನೂ ಇಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಕಲಾವಿದರು ಜೀವಂತವಾಗಿದ್ದಾರೆ, ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕನೇ ಕಾರಣ ಅಂತ ಹೇಳಕ್ ನಿಜವಾಗ್ಲೂ ಇಷ್ಟಪಡ್ತೀನಿ. ಇಲ್ಲಿ ಸಿಗೋಂಥ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ಯಾವ ಭಾಗದಲ್ಲೂ ಈ ಮಟ್ಟಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಂತೂ ಸತ್ಯ. ಆಮೇಲೆ ಈಗೇನೋ ಕರೆಸಿದ್ದಾರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಗುರೂಜಿಗಳು, ಇಷ್ಟೊಂದು ಜನ ಸೇರಿದ್ದೀರಾ ಕಾಮಿಡಿ ಮಾಡೋಕ್ಕಂತ. ನಾವು ಬೆಂಗಳೂರು ಅಣ್ಣ, ಇಲ್ಲಿ ಯಾರೋ ಮಾತಾಡ್ಬಿಡಿ ದಯವಿಟ್ಟು. ನೀವು ಸೈಡಲ್ಲಿ ಮಾತಾಡ್ತಿದ್ರೆ ನಮ್ಗೆ ಇಲ್ಲಿ ಭಾಳ ಡಿಸ್ಟರ್ಬ್ ಆಗುತ್ತೆ, ಓಕೆನಾ ಅಣ್ಣ? ನಾವೇನೋ ನಗ್ಸಕ್ಕೆ ಬಂದಿರಿ, ನೀವು ನಗ್ತೀರಾ ಇಲ್ವಾ? ನಗ್ತೀರಾ? ನೀವು ನಗ್ತೀರಿ ಅಕ್ಕ. ಒಂದಿಷ್ಟು ಚೆನ್ನಾಗಿ ಬಂದಿರ್ತಾರೆ, ಹೆಂಗೆ ನಗಿಸ್ತೀರಿ ಮಕ್ಕಳು ಅಂತ ಕುಂತಿರ್ತಾರೆ. ಹಂಗೇನಿಲ್ಲ ಅಲ್ವಾ? ನಗೋ ಮನಸ್ಸು ಯಾವಾಗಲೂ ಮಗು ಮನಸ್ಸಂತೆ. ನಮ್ಮ ಧಾರವಾಡ ದರಾ ಬೇಂದ್ರೆ ಅಜ್ಜವ್ರು ಒಂದು ಮಾತು ಹೇಳ್ತಾರೆ, ತುಟಿ ಕಚ್ಚರನಗ ತುಟಿ ಬಿಚ್ಚರನಗ, ತುಟಿ ಕಚ್ಚರನಗ ತುಟಿ ಬಿಚ್ಚರನಗ, ನೀ ಹೆಂಗರನಗ ಒಟ್ಟು ಮನಸ್ಸು ಬಿಚ್ಚಿನಗ ಅಂತ. ಮನಸ್ಸು ಬಿಚ್ಚಿ ನಗ್ತೀರಾ? ಸ್ಕಿಟ್ ಶುರು ಮಾಡೋಣ. ಎನರ್ಜಿನೇ ಇಲ್ವಲ್ಲ ಚಿಲ್ಲ? ಎನರ್ಜಿ ಯಾಕಂದ್ರೆ ಎಲ್ಲ ಹೆಂಗಸರು ಮುಂದೆ ಕುಂದ್ರಿಸ್ಬಿಟ್ಟಾರ, ಪಾಪ ಎಲ್ಲಿಂದ ಬರ್ಬೇಕು ಎನರ್ಜಿ? ಯಾಕೆ ಎನರ್ಜಿ ಅಂದ್ರೆ ಯಾರ್ದು ಗೊತ್ತಾನ? ನಮ್ಮ ಗಂಡಸರದು. ಅಣ್ಣ ಹೇಳಕ್ಕಿಂತ ಮುಂಚೆ ಹೆಂಗೆ ಕ್ಯಾಕಿ ಹೊಡಿತಾರೆ ಉತ್ತರ ಕರ್ನಾಟಕ ಸ್ಟೈಲಾಗ. ನಿಮ್ಗೆ ಹೊಡ್ಯಾಕೆ ಹೇಳು. ಅಯ್ಯೋ ಹೊಡ್ಯಾಕ ಎನರ್ಜಿ ಇಲ್ಲ ಅಂತ ಹೇಳ್ತೀರಾ? ಹೆಣ್ಮಕ್ಳು ಎನರ್ಜಿಯಿಂದ ರೊಟ್ಟಿ ಬಡ್ದಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀರಾ? ರೊಟ್ಟಿ ಬಡಿಯೋಷ್ಟು ಎನರ್ಜಿ ನಿಮ್ಮ ಹತ್ರ ಇಲ್ಲ. ಇವಾಗ ದಯವಿಟ್ಟು ನಾನೊಂದ್ಸಲಿ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳು 3, 2, 1 ಅಂತ ಹೇಳ್ತೀನಿ. ಎಷ್ಟು ಜೋರಾಗುತ್ತೋ ಅಷ್ಟು ಜೋರ ಎಲ್ಲ ಹೆಣ್ಮಕ್ಳು ಕೂಗ್ಬೇಕು. ಮಾನ ಮರ್ಯಾದೆ ಉಳಿಸ್ರಮ್ಮ ದಯವಿಟ್ಟು, ಓಕೆನಾ? ನಾನು 3, 2, 1 ಅಂತ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳು ಎಷ್ಟು ಜೋರಾಗುತ್ತೋ ಅಷ್ಟು, ಓಕೆನಾ? 3, 2, 1. ಒಳ್ಳೆ ನಾಯಿ ವಾಂತಿ ಮಾಡ್ದಂಗೆ ಮಾಡ್ತಾರಲ್ಲ ಸಾರ್. ಕ್ಯಾಕಿ ಹೊಡೆದಂದ್ರೆ ಹಂಗಲ್ಲ. ಈಗ ನಮ್ಮ ಬಾಯ್ಸ್ ತೋರಿಸ್ತಾರ ನೋಡು. ಬಾಯ್ಸ್ ರೆಡಿ? 1, 2, 3 ಸ್ಟಾರ್ಟ್. ನೋಡ ಮುಗುಲ ಹರಿದು ಬಿಟ್ಟ ನಂಗಾಯ್ತು. ಬಿಡ್ರಪ್ಪ, ಹೊಯ್ಕೊಳ್ಳೋದ್ರ ಎತ್ತಿದ ಕೈ.
ಹೆಣ್ಣು ಸಿಕ್ಕಿದ್ರು ಹೊಯ್ಕೋತೀರಿ, ಹೆಣ್ಣು ಬಿಟ್ಟು ಹೋದ್ರು ಹೊಯ್ಕೋತೀರಿ, ಏನಾದ್ರೂ ಹೊಯ್ಕೋತೀರಿ. ನೀವು ಬಿಡ್ರಿ, ಹೊಯ್ಕೊಳ್ಳಂಗ್ ಮಾಡೋದ್ರಾಗ ಭಾಳ ಗ್ರೇಟ್ ನೀವು. ಒಟ್ಟು ಗಂಡಸರು ಹೊಯ್ಕೊಳ್ಳಂಗ್ ಮಾಡ್ತೀರಿ. ಓಕೆ, ಆದರೂ ನನಗೆ ಎಲ್ಲ ಕಡೆ ಉತ್ತರ ಕರ್ನಾಟಕ ಕಡೆ ಸ್ಕಿಟ್ ಮಾಡ್ಬೇಕಂದ್ರೆ ಭಾಳ ಧೈರ್ಯ ಇರುತ್ತೆ ಅಣ್ಣ, ಭಾಳ ಧೈರ್ಯ ಇರುತ್ತೆ. ಯಾಕೆ ಗೊತ್ತೇನ, ಬರೀ ಗಂಡಸರೇ ಜಾಸ್ತಿ ಇರ್ತಾರ ಅಂತ. ಆದ್ರೆ ಇಲ್ಲಿ ಏನಾಗೈತಿ, ಎಲ್ಲ ಹೆಂಗಸರು ಮುಂದೆ ಇಟ್ಬಿಟ್ಟು ಗಂಡಸರನ್ನೆಲ್ಲ ಸೈಡ್ಗೆ ಇಟ್ಟಾರ. ಆದ್ರೂ ಸ್ಕಿಟ್ ಶುರು ಮಾಡ್ತೀವಿ. ಆದ್ರೆ ಒಂದು ನಿಮಿಷ, ಅವನ ಸೀರಿಯಸ್ ನೋಟ್ ಹೇಳ್ತಾ ಇರೋದು. ದಯವಿಟ್ಟು ದಯವಿಟ್ಟು ಸರ್ 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 ಇಲ್ಲಿ ಕೇಳಿ ಒಂದು ನಿಮಿಷ. ನಾವು ಅಲ್ಲಿಂದ ಇಲ್ಲಿ ತನಕ ನಿಮಗೋಸ್ಕರ ಬಂದಿದ್ದೀವಿ. ನೀವು ಈ ತರ ಗಲಾಟೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ. ಎಲ್ಲರಿಗೂ ಹೇಳ್ತಾ ಇರೋದು ಸರ್, ದಯವಿಟ್ಟು ಸೈಲೆಂಟ್. ಅವರ 1 ಮಿನಿಟ್ ಅವರ ಇಲ್ಲಿ ದಯವಿಟ್ಟು ಚೆಕ್ ಮಾಡ್ಕೋ ಸರ್. ಇದು ಕೇಬಲ್ ಇದು ಕೊಡಿ, ಸೌಂಡ್ ಕೊಡಿ, ಅಲ್ಲ ವಾಲ್ಯೂಮ್ ಕೊಡ, ಫುಲ್ ವಾಲ್ಯೂಮ್ ಕೊಡು. ಕಟ್ ಮಾಡು. ಓಕೆ, ಸ್ಕಿಟ್ ಶುರು ಮಾಡೋಣ. ಜೋಶ್ ಬೇಕು, ಶುರು ಮಾಡೋಣ. ಸ್ಕಿಟ್ ಮುಗಿಯೋವರೆಗೂ ಗಂಡಸರೆಲ್ಲ ನನ್ನ ಪರವಾಗಿರ್ಬೇಕು. ಅಣ್ಣರು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರ? ನನ್ನ ಪರವಾಗಿರ್ತೀರಾ? ಈ ಕಡೆಗೆ ಅಂದ್ರೆ ನನ್ನ ಪರವಾಗಿ ಯಾರು ಇರಲ್ಲ. ಇಲ್ಲಿ ನಿಂತಾರಲ್ಲ, ನಿಂತು ಹೋಯ್ಕೋ ಇವ್ರ ಮುಂದೆ. ಆಯ್ತು ಹೋಯ್ಕೋರಿ. ಆಯ್ತು, ಮ್ಯೂಸಿಕ್. ಹುಡುಗಿರಂದ್ರೆ ಬಂದೂಕ್ನ್ಯಾಗ ಬುಲೆಟ್ ಐತಿ, ಈ ಹಾಲ್ ಮೇಲೆ ಮಣ್ಣಾಗ ಪೊಗರ ಐತೆ. ಆದ್ರೆ ಏನ್ ಮಾಡೋದು ಹೆಣ್ಣ, ನನ್ನ ಹಣೆ ಬಾರ ಬಾಳ ಕೆಟ್ಟೈತು ಯಪ್ಪ. ಯಾಕಂತ ಕೇಳ್ತೀಯ? ನಗ್ತಿಯಲ್ಲ, ಯಾಕಂತ ಹೇಳ್ತೀರಿ ಕೇಳೋಣ. ಮದುವೆ ಹೊಸ್ತ್ರಾಗ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬೊಗಳ್ತಾ ಇದ್ವು. ಮನ್ಯಾಗ ನಾನು ಹೆಂಡತಿ ಕರೆದು ಲೊಚ್ಚ ಲೊಚ್ಚ ಅಂತ ಮುತ್ತು ಕೊಡ್ತಿದ್ರಿ. ಈಗ ಉಲ್ಟಾ ಆಗಿಬಿಟ್ಟೈತಿ. ಹೊರಗಡೆ ಇರೋ ಬೀದಿ ನಾಯಿಗಳು ಕರೆದು ಲೊಚ್ಚ ಲೊಚ್ಚ ಅಂತ ಮುತ್ತು ಕೊಡ್ತಾವ್ರಿ. ಮನ್ಯಾಗ ನಾನು ಹೆಂಡತಿ ನಾಯಿ ಹೊಡೆದಂಗೆ ಹೊಡಿತಾಳೋ ಅಣ್ಣ. ಬಂದೇನೋ ನನ್ನ ಗಂಡ? ಹಾ, ಬಂದ್ ನೋಡ್ರಿ ನಮ್ಮ ಮನೆ ನಾಯಿ, ಬಂದ್ ನೋಡ್ರಿ. ಹುಚ್ಚಿ ಹಿಂಗ ಅಲ್ಲಾಡ್ಕೊಂಡು ಜಾಸ್ತಿ ಶೇಕ್ ಮಾಡ್ಕೊಂಡ್ ಬರ್ಬೇಡ. ಯಾಕ? ಈ ಹಾಲ್ ಮೇಲೆ ಹುಡುಗರು ಸರಿ ಇಲ್ಲ ಇವ್ರು. ಯಾಕೇನಾಗೈತಿ? ಅದೇ ಈ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡು ತಿಂದು ಬಿಡ್ತಾರ ನೀನ. ಅದ ಹಾಳಾಗ್ ಹೋಗ್ಲಿ. ಮುಂಜಾನೆ ಯಾರು ಕೊಂಟವ, ಸಂಜೆ ಮ್ಯಾಗ ನಾಯಿ ಗಟ್ಟಿ. ಏನಾಯ್ತಣ್ಣ ಮತ್ತೆ? ಏನಾಯ್ತು ಸರ್? ಏನಿಲ್ತ, ಆ ಕಡೆದ ಅವ್ರದ್ದು ಮುಗಿಯಂಗಿಲ್ಲ ಸಂತೆ ಅದು. ಸರ್, ಈ ಕಡೆ ಹಳ್ಳ ಒಗಿಲಿಕತ್ತೀರಿ, ಏನಪ್ಪ ಇದು? ಕಣ್ಣು ಹೊಡೀರಿ, ಕಲ್ಲು ಹೊಡಿಬೇಡಿ. ಹೌದು ಅಲ್ಲ? ಕಣ್ಣು ಬೇಕಾದ್ರೆ ಹೊಡಿಬೋದು, ಚೆನ್ನಾಗಿರುತ್ತೆ. ಕಲ್ಲು ಹೊಡೆದ್ರೆ ಚೆನ್ನಾಗಿ ಅಲ್ಲ. ಅವ್ರು ಬೇಕಾದ್ರೆ ಕಲ್ಲು ಹೊಡ್ಕೊಂಡ್ಬಿಡ್ತಾರೆ, ನಿನಗೆ ಕಣ್ಣು ಹೊಡೆದು ಏನು ಯೂಸ್ ಐತೆ ಅವ್ರಿಗೆ. ಸ್ಟಾರ್ಟ್ ಮಾಡು. ಓಕೆ, ಶುರು ಮಾಡೋಣ. ನೀವೆಲ್ಲ ಸೈಲೆಂಟ್ ಆಗ್ತೀರಾ ಅಂದ್ರೆ ಶುರು ಮಾಡ್ತೀವಿ ಅಣ್ಣ. ಈ ಕಡೆ ನೀವು ಒಪ್ಪಿಗೆ ಕೊಟ್ಟರು ಶುರು ಮಾಡ್ತೀವಿ. ಶುರು ಮಾಡೋಣ. ಸ್ಕಿಟ್ ಮುಗಿಯೋರಿಗೆ ಎಂಜಾಯ್ ಮಾಡ್ರಿ, ನಗ್ರಿ, ಆದ್ರೆ ಗಲಾಟೆ ಮಾಡ್ಬೇಡ್ರಿ. ಈ ಕಡೆ ಶುರು ಮಾಡೋಣ ಅಣ್ಣ. ಎಲ್ಲ ಸೆಟ್ಲ್ ಆಯ್ತಾ ಸರ್? ಸೆಟ್ಲ್ ಆಯ್ತಾ? ಇಲ್ಲಿ ಕೂತ್ಕೋತೀರಾ ಎಲ್ಲ? ಶುರು ಮಾಡೋದ? ಓಕೆ, ಶುರು ಮಾಡೋದ? ಏಯ್ ರಾಗಿಣಿ ಮಿಣ್ಮಿಣಿ ಕಿಡಿಕಿಣಿ ಹಿಂಗೆ ಅಲಾಡ್ಸ್ಕೊಂಡು ಶೇಕ್ ಮಾಡ್ಕೊಂಡ್ ಬರಬೇಡ ಇಲ್ಲಿ. ಯಾಕ? ಇಲ್ಲ, ಅಲ್ ಮೇಲೆ ಹುಡುಗರು ಸರಿ ಇಲ್ಲ ಇವರು. ಏನಾಗೈತಿ? ಈ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡು ತಿಂದು ಬಿಡ್ತಾರೆ ನೀನು. ಹಾಳಾಗ್ ಹೋಗ್ಲಿ. ಬೆಳಗ್ಗೆ 6 ಗಂಟೆಗೆ ಹೊಂಟಾವ. ರೇಖಾನ್ ಮನಿ, ರತ್ನಾನ್ ಮನಿ, ಶ್ವೇತನ್ ಮನಿ ಅಂತ ಅಡ್ಡಾಡಿ ನಾಯಿಗತ್ತೆ ಅಲ್ಲಾಡ್ಸ್ಕೊಂಡಿ ರಾತ್ರಿ 6 ಗಂಟೆ ಮೇಲೆ ಬರ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ಮಗ ಸೇರ್ ಚೋಡ್ಬಿಡ್ತೀನಿ. ನಾ ರೇಖಾನ್ ಮನಿ, ರತ್ನಾನ್ ಮನಿ, ಶೋಭಾನ್ ಮನಿಗೆ ಹೋಗಿಲ್ಲ. ಹಂಗ ಹೇಳ್ರಿ. ಸಂಗೀತನ್ ಮನಿಗೆ ಹೋಗಿದ್ದೆ. ಯಾವ ಕರಿಕೆ ಸಂಗೀತ? ಏಯ್ 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 ಸಂಗೀತ ಸತ್ಗಿತ್ತೀನಿ ಸುಮ್ಮನೆ. ಅಣ್ಣ ನಿಮ್ಗೆ ಹೇಳಿದ್ನಲ್ಲ, ಇದ ನೋಡ್ರಿ ಅದು. ಏನಂತ ಹೇಳಿದ್ದಿ? ನಮ್ಮ ಮನೆಗೆ ಒಂದು ನಾಯಿ ಕುನ್ನೆ ಐತಿ ಅಂದಲ್ಲ, ಇದ ನೋಡ್ರಿ ಅದು. ಎಲ್ಲ ಗಂಡಸ್ರಿಗೂ ಒಂದು ಸತ್ಯ ಹೇಳ. ನೀವು ಹೂ ಅಂದ್ರೆ ಹೇಳ್ತೇನೆ, ಹಿಂಗೆ ಕುಂತ್ರ ಆಗಲ್ಲ ನಮಗೆ. ನಾ ಹೇಳೋದಕ್ಕೆಲ್ಲ ಹೂ ಅಂತೀರಾ? ಹೂ ಅಂತೀರಿ? ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಹೂ ಅಂದ್ರ ಮರೇ ಏನಾಗಲ್ಲ. ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಭೂಮಿ ಮೇಲೆ ಕಳ್ಸಿರ್ತಾನಂತ. ಆದ್ರೆ ಈಕಿ ವಿಷಯದಾಗ ಆಗಿದ್ದ ಬೇರೆ. ಏನಾಗೈತಿ? ಬ್ರಹ್ಮ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡ ಇದಕ್ಕೆ ಜೀವ ತುಂಬಿದ ಮಸ್ತಾಗಿರೋ ಶೇಪ್ ಕೊಟ್ಟ. ಅವನವನು ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿಳಿಯಾರ್ದ ಬಿಡ. ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ? ಇವತ್ತು ಅಲೆಮೇಳದಾಗ ಇಷ್ಟು ಮಂದಿ ಸೇರ್ಯಾರಲ್ಲ, ಅದ್ರಾಗ ಆಲ್ಮೋಸ್ಟ್ ಆಲ್ ಗಂಡಸರು ಮಾಡಿ ಮೇಲೆ ಹತ್ತು ಕುಂತಾರಲ್ಲ. ಇನ್ನೇನ್ ಜಿಯಾಕ್ ರೆಡಿ ಅದಾರ ಅವ್ರು. ಯಾಕಂತ ಮಾಡಿ? ಅಯ್ಯೋ, ಜಾತ್ರೆಗೆ ಬಂದಾರ ಪ್ರೋಗ್ರಾಮ್. ನನ್ನ ಬ್ಯೂಟಿ ನೋಡಾಕ. ಬ್ಯೂಟಿ ಅಂತ ಬ್ಯೂಟಿ
ಈ ಬ್ಯೂಟಿ ಹಳೆ ಅಕಡೆಗೆ ಸಗಣಿ ಹಚ್ಚಿ ಹಿಂಗೆ ಒರೆಸ್ಬೇಕು ಇದಕ್ಕೆ ಹಿಂಗೆ. ಇಲ್ಲಿ ಬಾಯಿಲಿ ಆ ನನ್ನೊಂದು ಸರ್ತಿ ಮ್ಯಾಗಿಂದ ಕೆಳಗೆ ತನಕ ನೋಡು, ಆ ಹಾಗೆ ಕೆಳಗಿಂದ ಮೇಲೆ ತನಕ ನೋಡು. ಆ ನನ್ನ ನೋಡಿದ್ರೆ ನನಗೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ. ಕಚ್ಚಿ ಕಚ್ಚಿ ನಿನ್ನ ಹಂಗ ಮಚ್ಚಿಂದ ಕೊಚ್ಚಿ ಸಾಯಿಸ್ಬಿಡ್ಬೇಕು ಅನ್ಸತ್ ನೋಡು. ಯಾಕೆ ನಗ್ತಿ? ಯಾಕೆ ನಗ್ತಿ ಹೇಳ? ಯಾಕೆ ನಗ್ತಿ ಹೇಳ? ಹುಚ್ಚನ ಕಡ್ದ ತಾನೆ. ನಿನ್ನ ಕೈಯಾಗ ಮಚ್ಚಿಂದ ಕೊಚ್ಚಕ್ ಆಗಂಗಿಲ್ಲ ಬಿಡು. ಯಾಕ? ನಿನ್ನ ಮಚ್ಚ ಮಂಡಾಗ್ಯದ. ನನಗೆ ಹಿಂಗಂತೀರಿ? ಗಂಡ ಹೊಡಿತಾನ ಯಕ್ಕ, ಹೊಡಿತಾನ ಹೊಡೆದಣ್ಣ ನಾನು? ಹೊಡೆದ ಸರ್ ನಾನು? ಅಕ್ಕ ಹೊಡೆದ ಅಕ್ಕ ನಾನು? ಇವಕ್ಕ ಹೂ ಅಂತಾಳಲ್ಲ, ಎಂತ ಪಡ್ಪೋಸಿ ಇರಬಾರ್ದು ಇವರು. ಈ ಹೆಂಗಸ್ರ ಇಟ್ಟು ಸಾರ್ ಗಂಡಸ್ರ ಅವ್ರು ಮುಟ್ಟೆ ಇರಲ್ಲ. ಗೌಡ್ರ ನನ್ ಗಂಡು ಸೊಂಟ ಮುರಿದ್ರಿ, ಗೌಡ್ರ ಗೌಡ್ರ ನನ್ ಗಂಡು ಕುತ್ತಿಗೆ ಈಚೆಗ್ತಾನ್ರಿ ಗೌಡ್ರ ಅಂತ ಊರ್ ಗೌಡ್ರನ್ನ MLA ಸೇರಿಸ್ಬಿಡ್ತಾರ. ಅವೆಲ್ಲ ದಿಮಾಕ್ ಬಿಡು, ಹಸುವಾಗೈತಿ. ತಿನ್ನಕ್ ಏನ್ ಮಾಡಿಯ? ತಿನ್ನಕ್ ಉಪ್ಪಿಟ್ಟು ಮಾಡೇನಿ. ಉಪ್ಪಿಟ್ಟಲ್ಲ ಅದು, ನೀ ಮಾಡಿದ್ರೆ ಕಾಂಕ್ರೀಟ್ ಇದ್ದಂಗೆ ಇರುತ್ತದ. ಹೌದು, ನಾವು ಮಾಡಿದ್ರೆ ಕಾಂಕ್ರೀಟ್, ಮಕ್ಳ ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೇನ? ನೀ ಏನೋ ಹೇಳು, ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ. ಶೋಭಾ ಏಯ್ 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 ಎಲೆಗಳಕ್ಕೆ ಏಯ್ ರಾಗಿ ಏಯ್ ಶೋಭಾ ಏಯ್ ಯಾವಾಗ ಶೋಭಾ ಏಯ್ 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 ಶೋಭಾ ಏಯ್ ಏಯ್ ಹೊಳ್ಳಂಬಳ್ಳ ಶೋಭಾ ಶೋಭಾ ಅನ್ಬೇಡ. ಯಾಕೆ? ಇಲ್ಲಿ ಯಾರಾದ್ರೂ ಶೋಭಾ ಅಂತ ಬಂದಿರೋದು, ಅವ್ರ ಗಂಡು ಕುಡ್ದು ಇಲ್ಲಿ ನಿಂತಿರೋದು. ನಾ ಹಿಂಗೆ ಹೋಗ್ಬೇಕಾದ್ರೆ ನನಗೆ ನಾಯಿ ಹೊಡೆದಂಗೆ ಹೊಡಿಯೋದು. ಆ ಶೋಭನ್ ಸುದ್ದಿ ಬಿಟ್ಟುಬಿಡು ಹೇಳ್ತೀನಿ. ಶೋಭನ್ ಗಂಡ ನಿಮಗ್ ಹೊಡೆದ್ರು ಹೊಡೆದ, ಹಾ. ನನಗ್ ಮಾತ್ರ ಹೊಡೆಯಂಗಿಲ್ಲ. ಯಾಕ? ಹಂಗ ಕರೆದು ಮುತ್ತು ಕೊಡ್ತಾನ. ಹೆಂಗೆ ಕಾಣಿ ಎಲ್ಲ ಶೋಭನ್ ಗಂಡ ಅನ್ಸತ್ತೆ. ಎಲ್ಲ ಕೇಕಿ ಹೊಡಿತಿರಲ್ಲ ನೀವು, ಮತ್ತೆ ಕೊಡ್ತದ. ಅವೆಲ್ಲ ದಿಮಾಕ್ ಬಿಡು. ಉಪ್ಪಿಟ್ಟಿಗೆ ನೆಂಚ್ಕೊಳಕ್ ಏನ್ ಮಾಡಿಯ? ಉಪ್ಪಿಟ್ಟಿಗೆ ನೆಂಚ್ಕೊಳಕ ಹಾ 3 ತರ ಚಟ್ನಿ ಮಾಡೇನಿ. ಹೆಂಗ್ ಸರ್? ನನ್ನ ಹೆಂಡ್ತಿ ಬರೀ ಉಪ್ಪಿಟ್ಟಿಗೆ 3 ಥರ ಚಟ್ನಿ ಮಾಡೋಣಂತೆ. ನಿಮ್ಮ ಹೆಂಡ್ತಿ ಹಿಂಗೆ ಮಾಡ್ತಾಳ? ಪಾಪ ಊಟಕ್ಕೆ ಹಾಕ್ತಾಳೆ ಇಲ್ಲ ಯಾರಿಗೂ ಸರ್. ಸರ್ ಎದರಿಕೆ ಇಡ್ಬೇಕು ಸರ್ ಹೆಂಡ್ತಿ ಅಂದ್ರೆ. ಹೆಂಡ್ತಿ ಗಂಡ ಮನೆ ಬಂದ್ರೆ ಸಾಕು ಗಟ 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 ನಡುಕ್ಬೇಕು. ನೋಡಿ ಸರ್ ಇವಾಗ ಹೆಂಗ್ ತೋರಿಸ್ತೀನಿ. ಏಯ್ ಗಟ 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 ಗಟ. ಏಯ್ ಆ 3 ಥರ ಚಟ್ನಿ ಯಾವಂತ ಸರ್ ಹೇಳ ಅವ್ರಿಗೆ. 3 ತರ ಚಟ್ನಿ? ಹಾ ಹೇಳ ಅಂಕಲ್ಗೆ. ಸರ್ 3 ತರ ಚಟ್ನಿ ಸರ್. ಹಾ ಹೇಳು. ನೆನ್ನೆದು ಮೊನ್ನೆದು ಇವತ್ತಿಂದು. ಹಳ್ಸಿತ್ತು ಯಾಕ? ಈಗಿನ ಕಾಲದಾಗ ಗಂಡಗೆ ಹೆಣ್ಣಿಗೂ ಸಮಾನತೆ ಐತಿಲ್ಲೋ? ಆಯ್ತಿಲ್ಲೋ? ಅವ್ರಿಗೆ ಕೆಲಸ ನಾವೇ ಮಾಡ್ಬೇಕೇನು? ಬೆಳಗ್ಗೆ ಎದ್ದು ಅಂಗಳ ಸಾರಿಸಿ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ನಿಮ್ಮ ಮಕ್ಕಳು ಅಂಡು ತೊಳೆದು ನಿಮ್ಮದು ನಮ್ದಲ್ಲಿ ತೊಳಿತೀರಿ. ಹೇಳ ಮಟ್ಟ ಕೇಳು. ಹಾ ನಿಮ್ ಬಟ್ಟಿ ಬರ್ರಿ ಹೋಗುದು, ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ. ಈಗಿನ ಕಾಲದಾಗ ಗಂಡಿಗೂ ಹೆಣ್ಣಿಗೂ ಸಮಾನತೆ ಐತಿ. ಇವತ್ತು ತಿಂಡಿ ನೀವೇ ಮಾಡ್ಕೊಂಡು ತಿನ್ರಿ. ಹೌದು ಸರ್. ಈ ಹೆಂಗಸರೆಲ್ಲ ಸೇರ್ಕೊಂಡು ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದು ಮನೆಗೊಂದೊಂದು ಬೀದಿಗೊಂದೊಂದು ಸ್ತ್ರೀ ಸಂಘ ಅಂತ ಮಾಡ್ಕೊಂಡು ಇವ್ರು ಅಮಾಸಿಗೊಂದು ಹುಣ್ಣಿಮೆಗೊಂದು ರೇಷ್ಮೆ ಸೀರೆ ತಗೊಂಡೆ, ತಾಲೂಕು ತಗೊಂಡೆ, ಬೆಂಡೋಲಿ ತಗೊಂಡೆ, ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕಾಗ್ಲಾರ್ದ ನಮ್ಮಂತ ಗಂಡಸರ ಜೀವನ ಹಾಳಾಗೋಗಿತ್ತು ಅಣ್ಣ. ಮತ್ತೇನಾಯ್ತು ಅಣ್ಣ? ಇವಾಗ ಏನು ಮಾಡಬೇಡಿ ಸುಮ್ಮನೆ. ಈ ಟೈಮ್ನಾಗ ಗದ್ಲ ಎಬ್ಸಕ್ ಹೋಗ್ಬೇಡ್ರಿ ಬಿಡಿ. ಸರ್ ಬೇಡ ಬಿಡ್ರಿ ಸರ್, ಆಮ್ಯಾಗ ಸರ್ ಸ್ಕಿಟ್ ಮುಗಿಲಿ ಸರ್. ಕಟಿತಾರ ಕಟಿತಾರ ಆಯ್ತು ಸೆಟ್ಲ್ ಆದ್ರ ಈ ಕೆಲಸ ಮೊದಲೇ ಮಾಡ್ಬಿಟ್ರೆ ಆಗ್ಬಿಡೋದಣ್ಣ. ಓಕೆ ರೆಡಿ ಅನ್ಪ, ನೀವು ರೆಡಿ ಅಂದ್ರೆ ಸ್ಟಾರ್ಟ್ ಮಾಡ್ತೇವೆ ನೋಡು. ಕಟ್ ಮಾಡಿ ರೆಡಿ ಏನಪ್ಪ ಸರ್? ಒಂದು ನಿಮಿಷ ಸರ್. ಒಂದು ನಿಮಿಷ ಹಾಂ ಓಕೆ. ಈ ಅಮಾಸಿಗೊಂದು ರೇಷ್ಮೆ ಸೀರೆ ತೊಗೊಂಡು ಬಡ್ಡಿ ಸಾಲ ತೀರ್ಸಕ್ಕಾಗಲಾರ್ದ ನಮ್ಮಂತ ಗಂಡಸರ ಜೀವನ ಹಾಳಾಗೋಗಿತ್ತು ಅಣ್ಣ. ಏನ್ ಮಾಡಕತ್ತಿ? ವಾಂತಿ. ಯಾಕ? ಕಂಗ್ರಾಟ್ಸ್ ಹೇಳು. ಯಾಕ? ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಟ್ಸ್ ಹೇಳೋದಿಲ್ಲ. ಸರಾಯಿ ಕುಡಿದ್ ಬಂದಿ? ಹೌದು. ಮದ್ವೆದ ಪ್ಯಾಳಾಗ ಹೇಳಿನಿ, ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ, ನಮ್ಮಜ್ಜ ಬಾಟ್ಲಿ ಹಾಕ್ತಿದ್ದ, ನನಗೆ ಬಾಟ್ಲಿ ಹಾಕೋ ಗಂಡ್ಸ ಅಂದ್ರೆ ಆಗದ. ನೀ ಏನಂದಿ? ಬಾಟ್ಲಿ ಹಾಕುದೇ ಇಲ್ಲ, ಅದ್ರ ವಾಸನೆ ನೋಡಿಲ್ಲ ಅಂದಿ. ಇದ್ರ ಬಾಟ್ಲಿ ಹಾಕಿ ಬಚ್ಚಂದ್ರ ಕುಡಿಯಕತ್ತಿ.
ಮದುವೆದು ಹೊಸ್ತಾಗ ಹ್ಯಾಂಗೈತಿ ಹೆಂಗಿದೆ ಆ ಬಾಟ್ಲಿ ಗತಿ ಸಫೂರಿ ಈಗ ಬಲೂನ್ ತರ ಊದಕತ್ತಿ ಈ ಹೊಟ್ಟಿ ಗಡಗಿ ಇದ್ದಂಗಿತ್ತು ಈಗ ಹಾವಾಗೈತಿ ಹಾವು ಅದು ನಿಮ್ಮ ತಾಳಿ ಕಟ್ಟಿದ ಮೇಲೆ ಆಗೈತೆ ಯಾವ ಅಣ್ಣ ನೀವ ಗಂಡಸ್ರು ಹೇಳ್ರಿ ಇಲ್ಲಿ ನೀವು ಇಲ್ಲಿ ಮಾತಾಡೋದ ನಿಲ್ಲಿಸ್ವಲ್ರಿ ನಮ್ಗೆ ಇಲ್ಲಿ ಮಾಡೋಕ್ಕೂ ಆಗೋಲ್ದಣ್ಣ ಹೆಂಗೆ ಹಿಂಗೆ ಮಾಡಿದ್ರೆ ಸರ್ ಏನ್ ಗೊತ್ತಾ ಹಾಂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಒಂದು ನಿಮಿಷ ಕೇಳಿ ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಈ ತರ ಗದ್ದಲ ಮಾಡಿದ್ರೆ ನಿಮಗೆ ಸಮಸ್ಯೆ ನಾವು ಮಾಡದೆ ಬರೀ ಹಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡ್ಬೋದು ಅಲ್ವಾ ಹಾಯ್ ಹಲೋ ನಮಸ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದು ಅದು ನಮಗೆ ಸರಿ ಅನ್ಸಲ್ಲ ಸರಿ ನೀವು ಓಕೆ ಅಂದಾಗಲೇ ಶುರು ಮಾಡ್ತೀವಿ ನೀವು ಓಕೆನಾ ನೀವೆಲ್ಲ ಸರಿ ಅಂದಾಗ ಹೇಳಿ ನಾವು ಮಾಡ್ತೀವಿ ಸರ್ ತಗೊಳ್ಳಿ ಸರ್ ಆಮೇಲೆ ನಾ ಬರ್ತೀನಿ ಸರ್ ಓಕೆ ನೀವು ರೆಡಿ ಆದ್ಮೇಲೆ ಹೇಳಿ ಆಮೇಲೆ ಸ್ಕಿಟ್ ಕಂಟಿನ್ಯೂ ಮಾಡ್ತೀವಿ ಏನು ಗೊತ್ತಪ್ಪ 20 ಸತಿ ಸ್ಟಾಪ್ ಮಾಡೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಸರ್ ತಗೊಳ್ಳಿ ಇಲ್ಲ ನೀವು ಸರ್ ಏನು ಗೊತ್ತಾ ನಾನೊಂದು ಹೇಳ್ತೀನಿ ಕೇಳಿ ಒಂದು ಹಾಡು ಹಾಡಿಸ್ರಿ ಆಮೇಲೆ ನಾ ಬಂದ್ಬಿಟ್ಟು ಒಂದು ಹಾಡು ಹೇಳಿಸಿ ಆಮೇಲೆ ಇದನ್ನೇ ಕಂಟಿನ್ಯೂ ಓಕೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ದಯವಿಟ್ಟು